ಇದನ್ನ ಅಟ್ಲೀಸ್ಟ್ ದೊಡ್ಡ ಮಟ್ಟದಲ್ಲಿ ಮಾಡದೇ ಇದ್ರೂ ಕೂಡ ನಮ್ಮ ಮನೆಗೆ ಬೇಕಾಗಿರುವಂಥ ಆರ್ಗ್ಯಾನಿಕ್ ಉತ್ಪಾದನೆಯನ್ನು ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಎಷ್ಟರವರೆಗೂ ಮುಂದೆ ಹೋಗಿದ್ವಿ ಅಂತಂದ್ರೆ ಯಾರ್ಯಾರು ಆರ್ಗ್ಯಾನಿಕ್ ಮಾಡ್ತಾರೆ ಅಂಥವ್ರನ್ನ ತರಕಾರಿ ಎಲ್ಲ ಕೊಂಡು ಬೆಂಗಳೂರಿಂದ ಇಲ್ಲಿಗಿಂತ ಬೆಂಗಳೂರಿಗೆ ಬಸ್ ಹೋಗುತ್ತೆ 5 ಗಂಟೆಗೆ. 5 ಗಂಟೆ ಬಸ್ಸಿಗೆ ಹಾಕಿ ಅಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಒಂದು ಸಾವಯವ ಮಾರುಕಟ್ಟೆ ಅಂತ ಒಂದು ತೆರೆದಿದ್ದಾರೆ. ಅಲ್ಲಿಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸ್ವಪ್ನಳ್ಳಿ ರುದ್ರೇಶ್ ಅಂತ ಇದ್ದಾರೆ, ಅವರು ಡೈಲಿ ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಅಷ್ಟೊಂದು ನಾವು ಅದರ ಬಗ್ಗೆ ಆಳವಾಗಿ ಒಂದಿಷ್ಟು ಇನ್ವಾಲ್ವ್ ಆಗಿದ್ದೀವಿ. ಯಾಕೆ ಆರ್ಗ್ಯಾನಿಕ್ ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಾವು ದೇಶ ಉಳಿಸ್ತೇವೆ ಅನ್ನೋ ಗೊತ್ತಿಲ್ಲ, ನಾವಾದ್ರೂ ಕುಡಿಯಲಿಕ್ಕೆ ಆರ್ಗ್ಯಾನಿಕ್ ಬೇಕು ಅನ್ನೋದು. ನಾವೆಲ್ಲರೂ ಹೇಳ್ತೇವೆ, ನಾನು ಉಳಿದ್ರೆ ದೇಶ, ನಾನಿದ್ರೆ ದೇಶ, ನಾನು ಬದಲಾದರೆ ದೇಶ ಬದಲಾಗುತ್ತೆ ಎಲ್ಲ ನಾವು ಹೇಳ್ತಾನೆ ಇರ್ತೇವೆ. ನಮ್ಮ ಗ್ರಾಮ ಬದಲಾದರೆ ನಮ್ಮ ದೇಶ ಬದಲಾಗುತ್ತೆ ಎಲ್ಲವನ್ನೂ ನಾವು ಹೇಳ್ತಾನೆ ಇರ್ತೇವೆ. ಆದರೆ ಇವತ್ತು ಒಂದು ಆರೋಗ್ಯ ವಿಜ್ಞಾನ ಸಂಸ್ಥೆ ಇವತ್ತು ಒಂದು ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಅತಿ ಹೆಚ್ಚು ಮೊನ್ನೆ ನಾವು ಮೈಸೂರಿನಲ್ಲಿ ಒಂದು ಬೃಂದಾವನ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗ್ತಾನೆ ಹುಟ್ಟಿದಂಥ ಮಕ್ಕಳನ್ನ ಐಸಿಯುಗೆ ಮನಸ್ಸಿದ್ವಿ ಸಾಲ. ನಾವು ಯಾಕೆ ಮಕ್ಕಳನ್ನ ಮನಸ್ಸಿದ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ಮಕ್ಕಳಿಗೆ ಶುಗರ್ ಬಂದಿದೆ ಈಗಿಂದ ಅಂತ ಮಾತನಾಡ್ತಾರೆ. ಮೊನ್ನೆ ಹಾಸನದಲ್ಲಿ ಒಂದು ಮಹಿಳೆಯರಿಗೋಸ್ಕರ ಒಂದು ಕ್ಯಾನ್ಸರ್ ಬಗ್ಗೆ ಒಂದು ಕ್ಯಾಂಪ್ ಅನ್ನು ಮಾಡಿದ್ವಿ. ಆ ಕ್ಯಾಂಪ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 300 ಜನಕ್ಕೆ 210-250 ಜನರು ಕೂಡ ಕ್ಯಾನ್ಸರ್ ಪತ್ತೆಯಾಗಿದೆ. ಅದರಲ್ಲಿ ಸ್ತನ ಕ್ಯಾನ್ಸರ್ ಪತ್ತೆಯಾಗಿದೆ. ಸ್ತ್ರೀಯರ ತಜ್ಞ ಹೇಳ್ತಾರೆ ಇದ್ರು, ಬಹುಶಃ ಯಾಕೆ ಅತಿ ಹೆಚ್ಚು ಇವತ್ತು ಕ್ಯಾನ್ಸರ್ ಬರ್ತಾ ಇದೆ ನಮ್ಮ ದೇಶದಲ್ಲಿ ಅಂತಂದ್ರೆ ನಾವು ತಿನ್ನೋ ಆಹಾರ ಇದೆಯಲ್ಲ 90% ಇವತ್ತು ಕೆಮಿಕಲ್ ಆಹಾರ ಆಗ್ತಾ ಇದೆ ಮತ್ತು ಅದರಲ್ಲಿ ವಿಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ನಾವು ವಿಷವನ್ನು ಸೇವಿಸ್ತಾ ಇದ್ದೇವೆ. ಅದು ಗಾಳಿ, ನೀರು, ಆಹಾರ ಎಲ್ಲವೂ ಕೂಡ ವಿಷ ಆಗ್ತಾ ಇರೋದ್ರಿಂದ ನಾವು ಅತಿ ಹೆಚ್ಚು ಹಿಂದೆ ತಾವೆಲ್ಲ ಗಮನಿಸಿದ್ದೇವೆ. ನಿಮ್ಮ ತಂದೆ ತಾಯಿಗಳು 100 ವರ್ಷ ಕಾಯಿಲೆದ ಹಾಗೆ ಬದುಕಿದ್ದು ಹೇಗೆ ಅಂತಂದ್ರೆ ಹಳ್ಳಿ ನೀರು ಕುಡಿತಾ ಇದ್ರು, ಕೆರೆ ನೀರನ್ನು ಕುಡಿತಾ ಇದ್ರು, ಒಳ್ಳೆ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ರು. ಮನೆಯಲ್ಲೇ ಬೆಳೆದಂಥ ಎಷ್ಟು ಆಹಾರಗಳನ್ನು 99% ಆಹಾರಗಳನ್ನ ಮನೆಯಲ್ಲೇ ತಯಾರಿ ಮಾಡಿಕೊಳ್ತಾರೆ. ಇವತ್ತು ನಾವೆಲ್ಲವೂ ಕೂಡ ಬದಲಾಗಿದ್ದೇವೆ. ಒಂದಿಷ್ಟು ಕೈ ದುಡ್ಡು ಸಿಕ್ಕುತ್ತಿದೆ, ಆ ದುಡ್ಡನ್ನೇ ವಿನಿಯೋಗ ಮಾಡೋಕ್ಕೋಸ್ಕರ ಎಲ್ಲವನ್ನೂ ಹೊರಗಡೆ ಪರ್ಚೇಸ್ ಮಾಡ್ತಾ ಇದ್ದೇವೆ. ಆದರೆ ಅದರಿಂದ ಜೊತೆಯಲ್ಲೇ ನಾವು ಆರೋಗ್ಯವನ್ನು ಕೂಡ ಕೊಟ್ಟು ನಾವು ಆರೋಗ್ಯ ಕಾಯಿಲೆಗಳನ್ನು ತಗೊಂಡು ಬರುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಹುಶಃ ಇದನ್ನು ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ಬಹುಶಃ ಬಹಳ ಹಿಂದಿನವರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲ ಭಾಗ್ಯದಕ್ಕಿಂತ ಆರೋಗ್ಯವೇ ಭಾಗ್ಯ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ನಮ್ಮವರೇ ಚಿಂತನಾಗಿ 2000 ರೂಪಾಯಿ ಭಾಗ್ಯ ಸಿಕ್ಬಿಟ್ಟು ಭಾರಿ ಖುಷಿ ಪಟ್ಬಿಡ್ತಾರೆ, ಆರೋಗ್ಯನ ಬಿಟ್ಬಿಡ್ತಾರೆ. 2000 ರೂಪಾಯಿ ಭಾಗ್ಯನೇ ಭಾರಿ ದೊಡ್ಡ ಭಾಗ್ಯ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದಾರೆ. ಸೊ ಆ ಥರದ ಒಂದು ವ್ಯವಸ್ಥೆ ನಮಗೆ ದೂರ ಆಗಬೇಕು. ಇವತ್ತು ನಮ್ಮ ಮಕ್ಕಳನ್ನ, ನಮ್ಮ ಮನೆಯವರನ್ನ, ನಮ್ಮ ವಯಸ್ಸಾದಂಥ ತಂದೆ ತಾಯಿಗೂ ಬಹಳ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ, ಕೂಡ್ಲಿಕ್ಕೂ ಆಗ್ತಿಲ್ಲ. ಇವತ್ತು ಹೆಚ್ಚು ಹೇಳಕ್ಕಾಗ್ತದೆ. ನಮ್ಮ ರಕ್ತದಲ್ಲಿ ಕೂಡ ಇವತ್ತು ಒಂದು ಆಹಾರವನ್ನು ನಿರಂತರವಾಗಿ 1 ತಿಂಗಳಿಂದ 1 ವರ್ಷದೊಳಗೆ ಸೇರಿಸಿದ್ರೆ ಅದರಲ್ಲಿರುವಂಥ ಎಲ್ಲ ಕಾಯಿಲೆಗಳು ಮನುಷ್ಯನ ದೇಹಕ್ಕೆ ಹೋಗ್ತವೆ. ಸೊ ಆ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರವಾಗಿ ಇವತ್ತು ನಾವು ಕೃಷಿಯನ್ನ ಆರೋಗ್ಯವಾದಂಥ ಕೃಷಿಯನ್ನು ಮಾಡಬೇಕಾಗುತ್ತೆ. ವಿಷಮುಕ್ತ ಭೂಮಿಯನ್ನು, ವಿಷಮುಕ್ತ ಆಹಾರವನ್ನು ನಾವು ಉತ್ಪಾದನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಾಕಷ್ಟು ಕಂಪ್ನಿಗಳು ಇವತ್ತು ಬಂದಿದೆ. ಒಂದು ಕಂಪ್ನಿಯಲ್ಲ, ಸಾಕಷ್ಟು ಕಂಪ್ನಿಗಳು ಇವತ್ತು ಬರ್ತಾ ಇದ್ದಾರೆ. ನಾವು ಕೂಡ ಸಾಕಷ್ಟು ಕಂಪ್ನಿಗಳಲ್ಲಿ ಅಥವಾ ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ಬಹುಶಃ ನಮಗೆ ಯಾವ ಪ್ರಾಡಕ್ಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ಈಗ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಅದನ್ನು ನಾವು ಅಟ್ಲೀಸ್ಟ್ ಸ್ವಲ್ಪ ನಾವು ತಿಳ್ಕೊಂಡು ಅದನ್ನು ಜಾರಿಗೆ ಬರುವಂಥದ್ದು ಗಮನವನ್ನು ಹರಿಸಬೇಕು. ಜೊತೆಯಲ್ಲಿ ನಾವು ಅಟ್ಲೀಸ್ಟ್ 16 ಎಕರೆಗಳು ಮಾಡಲಿಕ್ಕೆ ಕಷ್ಟ ಆದರೂ ಕೂಡ ಒಂದು ಎಕರೆನೋ 2 ಎಕರೆನೋ ಅಟ್ಲೀಸ್ಟ್ ನಮ್ಮಲ್ಲಿ ಸುತ್ತಮುತ್ತ ಹತ್ತಿರದಲ್ಲಿರುವಂಥ ತೋಟಗಳ ನಿರ್ವಹಣೆ ಮಾಡಿಕೊಂಡ್ರೆ ತರಕಾರಿ ಬೆಳೆಗಳು, ಮನೆಯ ಸುತ್ತ ಇದ್ದರೆ ಅಥವಾ ಒಂದು ಸಣ್ಣ ಕೈತೋಟ ಅಂತ ಮಾಡಿಕೊಂಡು ಅದರಲ್ಲಿ ತರಕಾರಿಯಿಂದ ಹಿಡಿದು ಹಣ್ಣು ಹಂಪಲುಗಳನ್ನು ಬೆಳೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬಹುದು. ಸುಮ್ಮನೆ ತಾವು ಮೇಲ್ಗಡೆ ಹೋಗಿ ನಮ್ಗೆ ಎಷ್ಟೋ ಸುತ್ತ ಮೇಲೆ ನಮ್ಮ ಸುತ್ತ ಇರೋ ಬಿಲ್ಡಿಂಗ್ ಸುತ್ತ ಹೆಚ್ಚಿಗೆ 60 ಥರದ ಹಣ್ಣಿನಕಾಯಿ ಹಾಕಿದ್ದೀವಿ. 60 ಸುಮ್ಮನೆ ಎಣಿಸ್ಕೊಂಬನ್ನಿ. ಕರಿಬೇವು ಸೊಪ್ಪಿನಿಂದ ಹಿಡಿದು, ತುಳಸಿ ಇದ್ದದ್ದು, ನುಗ್ಗೆ ಸೊಪ್ಪಿನಿಂದ ಹಿಡಿದು ಒಂದು
40 ಥರದ ಹಣ್ಣಿನ ಎಲ್ಲ ಹೊಂದುತ್ತೆ. ನಾವು ಇವತ್ತು ಅದಕ್ಕೆ ಕೆಮಿಕಲ್ ಅನ್ನ ಏನು ಮಾಡಕ್ ಹೋಗೋದ್ರೆ ಸುಮ್ಮನೆ ಇರ್ತೇವೆ ಆಲ್ಮೋಸ್ಟ್. ಒಂದೊಂದು ಸಲ ಕೆಲವಕ್ಕೆ ನಾವೇನಾದ್ರು ಒಂದಿಷ್ಟು ಸ್ಪ್ರೇ ಮಾಡ್ತೇವೆ, ಅದನ್ನ ನಾವೇ ತಯಾರು ಮಾಡ್ಕೊಳ್ತೇವೆ. ಹಳೆಯ ಮಜ್ಜಿಗೆ, ಹಳೆಯದಾಗಿರುವಂಥ ಹುಳಿ ಮಜ್ಜಿಗೆ ಇರ್ಬೋದು, ಅಥವಾ